ನಮ್ಮ ಟಿಕ್ಟಾಕ್ ಡೇಸ್ ನಮ್ಕೊ ಬಂತು ಅಂದ್ಬಿಟ್ಟು ನಾವು ಟ್ರೈ ಮಾಡಿದ್ದಿಲ್ಲ, ಅವಾಗ ಹಿಂಗೆ ಮಾಡ್ತಿದ್ವಿ. ಇವಾಗ ಇದ್ರೂ ಪ್ರಯೋಜನ ಇಲ್ಲ. ನೆಕ್ಸ್ಟ್ ಇದನ್ನು ತಗೊಂಡಿದ್ದೀವಿ. ಚಾಯ್ ಅಂತ ಹಿಂಗೆ ಮಾಡಿ ಚಾಯ್. ಸೊ ನನ್ಗೆ ಯಾಕೆ ಹಿಂಗೆ ಮಾಡ್ತಿದ್ದ ನೀನು? ತಮ್ಮನೇಲಿ ಚೆನ್ನಾಗಿರ್ತಿರು. Hey guys, welcome back to our YouTube channel Crazy Sisters Tej and Diksha. ಬ್ರೋ ಒಂದೇ ತರ ಕಾಣ್ತಿದೆ ಅನ್ಸುತ್ತೆ. ಪರವಾಗಿಲ್ಲ, ಅದು ಕಷ್ಟಪಟ್ಟು ಇಟ್ಟಿದ್ದೀವಿ ಗೈಸ್. ನಮ್ಮ ಟ್ರೈಪಾಡು ಅಲ್ಲಿಂದ ಎತ್ತಬೇಕು, ಅದು ಎತ್ತಿದ್ರೆ ತಿರ್ಗಾ ಅಲ್ಲೇ ಬಿದ್ದಿರುತ್ತೆ. ಎತ್ತಬೇಕು ಅಂದ್ಬಿಟ್ಟು ಆಮೇಲೆ ಮತ್ತೆ ಎತ್ತಬೇಕು ಅಂದ್ಬಿಟ್ಟು ಏನಾದ್ರು ತಿಂದಿರಾ ಬೆಡ್ಶೀಟ್ ಇಂದ ಆಯ್ತಾ ನೀಟಿಗೆ ಕೆಲಸ ಇಲ್ಲ, ವಿಡಿಯೋ ಮಾಡಬೇಕು ಮಾಡ್ತಿದೀವಿ. ಹೌದಾ, ಕೊಡ್ಬೇಕಾ? ಒಂದು ತೋರಿಸ್ಬಿಡಿ. ಅದೇ ಸೊ ಗೈಸ್, ಈ ವಿಡಿಯೋ ಅಲ್ಲಿ ಆ್ಯಕ್ಚುಲಿ ನಂಗೆ ಟ್ರೈಪಾಡ್ ಬಗ್ಗೆ ಹೇಳ್ತಾ ಇದ್ವಿ. ಸೊ ದಿಂಬ್ಗಳೆಲ್ಲ ಹಾಕಿ ಟ್ರೈಪಾಡ್ ಮಾಡಿದ್ದೀವಿ. ಅದಕ್ಕೆ ಇದು ನೋಡ್ಬಿಟ್ಟು ದೀಕ್ಷಾ ಹೇಳ್ತಿದ್ಲು ನಮ್ಮ ಟಿಕ್ಟಾಕ್ ಡೇಸ್ ನಮ್ಕೊ ಬಂತು ಅಂದ್ಬಿಟ್ಟು ನಾವು ಟ್ರೈಪಾಡ್ ಇದ್ದಿಲ್ಲ, ಅವಾಗ ಹಿಂಗೆ ಮಾಡ್ತಿದ್ವಿ. ಇವಾಗ ಇದ್ರೂ ಪ್ರಯೋಜನ ಇಲ್ಲ. ಅಮ್ಮಿ ಅದು ತೆಗೆದ್ರೆ ಅಲ್ಲೇ ಮತ್ತೆ ಅಷ್ಟೊಂದು ಕಾಸು ಕೊಟ್ಟು ತಗೊಂಡೆ. ಬೇರೆಯವರೆಲ್ಲ ಏನ್ ಮಾಡ್ತಾರೆ, ಫಿಕ್ಸ್ ಫಿಕ್ಸ್ ಮಾಡಿ ಇಟ್ಬಿಟ್ಟಿರ್ತಾರೆ. ನಮ್ಮ ಮನೇಲಿ ಜಾಗ ಇಲ್ಲ, ನಾವು ಅವಾಗ ಇಟ್ಟಿರ್ತಾ ಇರಬೇಕು. ಆ್ಯಂಡ್ ನಾವು ತೆಗ್ದಿಟ್ಟಿರ್ತೀವಿ, ಆಮೇಲೆ ಬೇರೆದಕ್ಕೆ ಬೇಕಾಗುತ್ತೆ ಅಂತ ಹಂಗೆ ಇಟ್ಟಿರ್ತೀವಿ. ಆಮೇಲೆ ಮಮ್ಮಿ ಅಂತಾರೆ ಎತ್ತಿದ ದಿನಾನೇ ಬೇಕಾಗುತ್ತೆ. ಸೊ ಅದಕ್ಕೆ ನಾವು ತೆಗೆಯೋದು ಇಲ್ಲ, ಇವಾಗ ಅದನ್ನ ಎತ್ತಿಕೋದು ಇಷ್ಟ ಇಲ್ಲ. ಈ ಥರ ಎಲ್ಲ ಹಿಂಗೆ ಮಾಡಿರೋದು ನಾವು. ಏನಾಗಲ್ಲ. ಸೊ ಈ ವಿಡಿಯೋಲಿ ನಾವು ಜಾತ್ರೆ ಶಾಪಿಂಗಾ ಜಾತ್ರೆಯಲ್ಲಿ ಶಾಪ್ ಮಾಡಿದ್ವಲ್ಲ, ಅದೆಲ್ಲ ಜಾತ್ರೆನೋ ಶಾಪಿಂಗ್ ಮಾಡಿದೀವಿ. ಅಲ್ಲಿ ಪಲ್ಲಕ್ಕಿ ಜಾತ್ರೆಯಲ್ಲಿ ಶಾಪ್ ಮಾಡಿ ರೋಡ್ ಸೈಡ್ ಶಾಪಿಂಗ್ ಮಾಡಿದೀವಿ. ಆ್ಯಂಡ್ ನಾನು ನಿಮ್ಗೊಂದು ಸ್ನ್ಯಾಪ್ ತೆಗ್ದಿದ್ದೆ ಮೊನ್ನೆ, ಅದನ್ನ ಹಾಕ್ತೀನಿ. ಅದೇ ಅವಳು ರೆಡಿ ಆಗ್ತಿದ್ಲಲ್ಲ, ಏನೇ ಹೇಳು ಜಾತ್ರೆ ಥರ ರೆಡಿ ಆಗ್ತಾವಳೆ, ಅದು ಹಾಕ್ತೀನಿ. ಇವಾಗೇ ಹಾಕ್ತೀನಿ, ನೋಡ್ಕೊಂಬಂದ್ಬಿಡಿ. ಜಾತ್ರೆಯಲ್ಲಿ ಶಾಪಿಂಗ್ ಮಾಡಿರೋದು ವಿಡಿಯೋ ಮಾಡೋಣ ಮುಂಚೆನೆ ಎಲ್ಲ ಹಾಕೊಂಡವಳೆ. ಸೊ ನೋಡ್ತಾಳ ನನ್ನ ಅವತಾರ. ಸೊ ಇವಾಗ ಬನ್ನಿ, ಅದೆಲ್ಲ ಅಷ್ಟು ಹಾಕಿದ್ದೀನಿ, ಆಮೇಲೆ ತೆಗೆದ್ಬಿಟ್ಟೆ. ಆ್ಯಕ್ಚುಲಿ ಪಲ್ಲಕ್ಕಿ ದಿನಾನೇ ಒಂದು ರೆಡಿ ಆಗಿದೆ. ಹೌದು. ಸೊ ಇವಾಗ ಏನೇನು ತಗೊಂಡ್ವಿ ಅಂತ ತೋರಿಸು. ಸೊ ಫಸ್ಟ್ ಇಟ್ಕೊಂಡು ಹಠ ಮಾಡಿ ನನಗೆ ಬೇಕು ಅಂದ್ಬಿಟ್ಟು ಇಸ್ಕೊಂಡಿದ್ದೀನಿ. ಆದರೆ ಏನಂದ ಅಂದರೆ ವರ್ಕ್ ಆಗ್ತಿಲ್ಲ. ಇದೇನು ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಾಯಿಲ್ಲ ಗಾಯ್ಸ್. ಇಲ್ಲ ಹಿಂಗೇನಾ ಇದು ಅಂತ ಗೊತ್ತಿಲ್ಲ, ಅದ್ರಲ್ಲಿ ಬಬಲ್ಸೇ ಬರ್ತಿಲ್ಲ. ಇವಾಗ ಇಲ್ಲಿ ಮಾಡೋಕ್ಕಾಗುತ್ತಾ? ಇದು ಕ್ಯಾಪ್ ಹಾಕೋಬೇಕು ಹಂಗೆ ಸರ್. ನೋಡ್ದಾ ಹೆಂಗೆ ನಾವು ಚಲುತ್ತೆ. ಫಸ್ಟ್ ಟೈಮ್ ಬರ್ತೇವೆ ಇದ್ರ ಮೇಲೆ ಇಕ್ಕಿದೀನಿ ನೋಡ. ಅಯ್ಯೋ ಹೊಡಿತು, ಅದಕ್ಕೆ ಸ್ಪೆಕ್ಸ್ ಹಾಕೋಬೇಕು. ಸೋರ್ತಾ ಇದೆ ಇದು. ಎತ್ತಿಡು, ಬೆಡ್ ಮೇಲೆಲ್ಲ ಬೀಳುತ್ತೆ. ನನ್ನ ಬೀಳುತ್ತೆ. ಸೊ ಗೈಸ್, ಈ ಬಬಲ್ಸ್ನ ಇವಳು ನಮ್ಮ ಏರಿಯಲ್ಲಿ ಪಲ್ಲಕ್ಕಿ ಆಯಿತು ನೋಡಿ, ಅವಾಗಿಂದನೂ ಬೇಕು. ಅಯ್ಯೋ ಚೆಲ್ಲಿದ್ಲು ಗೈಸ್ ಇವಳು, ಪ್ಯಾಂಟ್ ಮೇಲೆಲ್ಲ ಚೆಲ್ಲಿದ್ಲು. ನಾವು ಒಂದು ಅರ್ಥ ಆಗಲ್ಲ, ನನಗೆ ಮಾತ್ರ ಇದೇನೇನು ತರಲ್ಲ ಅಂತ. ಕಾಲ್ ಬರ್ತಾವೆ, ಮಮ್ಮಿ ಬರ್ತಾರ. ಸಾಕು ಎತ್ತಿಡು ಪ್ಲೀಸ್, ಇಲ್ಲೆಲ್ಲ ಸೋರ್ತಾರೆ. ಸೊ ಗೈಸ್, ಇದು ಹಠ ಮಾಡಿ ಕೊಡಿಸ್ಕೊಂಡಿದ್ದಾಳೆ ಅವತ್ತಿಂದ, ಬೇಕು ಅಂತ. ಎತ್ತಿ ಬಿಡ ಆ ಕಡೆ ನಮ್ಮ ಮಮ್ಮಿ ಗೈಸ್. ಸೊ ಇದೊಂದು ತಗೊಂಡ್ವಿ, 100 ರೂಪೀಸ್ ಅನ್ಸುತ್ತೆ. ಮಾಡಿ ತಗೊಂಡ್ಲು. ಅದು ಲಾಸ್ಟ್ ಏನ್ ಗೊತ್ತಾಯ್ತು, ನಾವು ಕರ್ಗ ದಿನನೇ ತಗೊಬೇಕಿತ್ತು. ಕರ್ಗ ದಿನ ಬೇಡ ನಾಳೆ ಬೆಳಗ್ಗೆ ಹೆಂಗಾದ್ರು ಶಾಪಿಂಗ್ ಮಾಡ್ತಿರ್ತಾನೆ, ಅವಾಗ ಎತ್ಕೊಳ್ಳೋಣ ಅಂದ್ಬಿಟ್ಟು ಒಂಥರ ಸುಮ್ಮನೆ ಆಗ್ಬಿಟ್ಟು. ಆಮೇಲೆ ನೆಕ್ಸ್ಟ್ ದಿನ ನೋಡೋದು, ಅದು ಮೊದಲೇ ಎಲ್ಲೋ ಒಂದು ಕಡೆ 2-3 ಮಾರ್ತಿದ್ರು ಅಷ್ಟೇ, ಇವಾಗ ಆಸೆ ಸಿಗ್ತಿರ್ಲಿಲ್ಲ. ಆಮೇಲೆ ನೆಕ್ಸ್ಟ್ ದಿನ ನೋಡಿದ್ರೆ ಅದು ಖಾಲಿ ಆಗಿಬಿಟ್ಟಿತ್ತು. ಇನ್ನೊಂದು ಕಡೆ ಹಿಂಗೋ ಕಾಣಿಸ್ತು, ಹಿಂಗೆ ಎಳ್ಕೊಂಡು ಹೋಗಿ ಬೇಕು ಅಂದ್ಬಿಟ್ಟು ಇಸ್ಕೊಂಬಂದೆ. ನಾವು ಹೋಗ್ಬೇಕಾಗಲ್ಲ. ಆ್ಯಕ್ಚುಲಿ ಇಲ್ಲಿ ಸ್ಟೋನ್ ಇತ್ತೇನೋ ಅನ್ಸುತ್ತೆ. ಇಲ್ಲ ಹಂಗೆ ಎಲ್ಲ ಸ್ಟೋನ್ ಇಲ್ಲ ಇರುತ್ತೇನೋ. ಸೊ ಗೈಸ್, ಅದು
ಬಬಲ್ಸ್ ತೊಗೊಂಡ್ವಿ. ಆಮೇಲೆ ಇನ್ನೊಂದು ಆಟ ಸಾಮಾನು ಸಾನ್ವಿಕ ಪಾಪಕ್ಕೆ ತೊಗೊಂಡಿದ್ದು ಟೀ ಸೆಟ್. ಆ್ಯಕ್ಚುಲಿ ನಾನು ನೋಡಿದ ಅಂಗಡೀಲಿ ಏನಷ್ಟು ಆಟ ಸಾಮಾನು ಇದ್ದಿಲ್ಲ, ಸೊ ಅದಕ್ಕೆ ಇದು ತೊಗೊಂಡೆ. ಮಕ್ಕಳಲ್ವಾ, ನನಗೂ ಈ ಥರ ಎಲ್ಲ ಇಷ್ಟ ಆಯಿತು ಅಡುಗೆ ಸಾಮಾನು ಸೆಟ್ಟು. ಡಾಕ್ಟರ್ ಸೆಟ್ ಇತ್ತು, ಬಟ್ ಇಷ್ಟು ಬೇಗ ಅವಳಿಗೇನು ಅರ್ಥ ಆಗಲ್ಲ ಅಂದ್ಬಿಟ್ಟು ಇದು ತೊಗೊಂಡೆ. ಆ್ಯಂಡ್ ಎಲ್ಲ ಅರ್ಥ ಆಗುತ್ತೆ ಬಾರಿ ಒಳಗೇನು ಹೋಗಿ ಈ ಕಪ್ ಅಂದರೆ ಹಿಂಗೆ ಏನಾರ ಮಾಡ್ತಾ ಇರ್ತಾರಲ್ಲ, ಸೊ ಅದಕ್ಕೆ ಡಾಕ್ಟರ್ ಹೋಗ್ಬಾ. ಸೊ ಗೈಸ್ ನಾವು ಇದು ತೊಗೊಂಡ್ವಿ ಅಂತಿದ್ವಲ್ಲ, ಆ್ಯಂಡ್ ನಮ್ಮ ಏರಿಯಾಲಿ ಫೋನ್ ತೊಗೊಂಡಿದ್ವಿ, ವಾಪಸ್ ಕೊಡಬೇಕು. ಆ್ಯಂಡ್ ಅಲ್ಸೂರಲ್ಲಿ ಇನ್ನೂ ತೊಗೊಳ್ಬೇಕು, ಇಲ್ಲೇನು ಅಷ್ಟೊಂದು ಇದ್ದಿಲ್ಲ ಆಟ ಸಾಮಾನು. ಅಲ್ಸೂರಲ್ಲಿ ನಾನು ಇನ್ನೂ 10 ರೂಪಾಯಿ ಬಬಲ್ಸ್ ಕೊಡ್ತಾರೆ ತಗೊಂಡೆ. ನಂಗೆ ಅದು ಬಬಲ್ಸ್ ಅದು ತುಂಬ ಇಷ್ಟ. ತಿಕ್ಲಿ. ಸೊ ನೆಕ್ಸ್ಟ್ ಬೋರ್ಡ್ ತೊಗೊಂಡಿದ್ದೀನಿ, ಇದು ನಾವೇ ಇಟ್ಕೊತೀವ, ಏನು ಮಾಡ್ತೀವೋ ಗೊತ್ತಿಲ್ಲ. ಏನು ಮಾಡ್ತೀವಿ ಗೊತ್ತಿಲ್ಲ. ಆ್ಯಕ್ಚುಲಿ ಏನಂದರೆ ಲೈಕ್ ಸ್ವಲ್ಪ ವರ್ಷ ನಮ್ಮ ಹತ್ರ ಇರೋದೇ ಇಲ್ಲ, ಇದು ಮಮ್ಮಿ ಅಲ್ಲ, ಲೈಕ್ ನಮ್ಮ ಮನೇಲಿ ಏನೂ ಇಲ್ಲ ಆಟ ಆಡೋಕ್ಕೆ. ಅದಕ್ಕೆ ಮಮ್ಮಿ ಹೇಳ್ತಾ ಇದ್ರು ಅವಾಗ ಬೋರ್ಡ್ ಗೇಮ್ಸ್ ಥರ ಏನಾದರೂ ತೊಗೊಳ್ಬೇಕು ಎಲ್ಲರೂ ಆಟ ಆಡೋಕ್ಕೆ ಅಂತ. ಅದೇನೋ ಹೌಸಿ ಆಮೇಲೆ ಮೋನೋಪಲಿ ಏನೇನೋ ಇದೆ, ತೊಗೊಳ್ಬೇಕು ಅಂತ ಅಂದ್ಕೊಳ್ತೀವಿ. ಆಮೇಲೆ ಅಂದ್ಕೊತೀವಿ ಏನು ನಾವು 4 ಜನ ಇರ್ತೀವಿ, ಕುತ್ಕೊಂಡು ನಾವು ಇಬ್ಬರೇ ಆಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ಏನು ತೊಗೊಳಕ್ಕೆ ಹೋಗೋಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ಈ ಸ್ನೇಕಲ್ ಲ್ಯಾಂಡರ್ ಮತ್ತು ಲೂಡೋ ಆದರೂ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ ನಾನು. ಆಮೇಲೆ ಅದ್ರ ಜೊತೆ ಇದು ಕೊಟ್ಟವ್ರೆ, ಇದು ಕೂಡ 100 ರೂಪೀಸ್ ಅನಿಸುತ್ತೆ. ಹೌದು, ಇಂಥ ಈಸು ಆಯಿತು. ಇದೆಲ್ಲ ಇದೆ, ಕುತ್ಕೊಂಡು ಆಡಬೇಕು ಒಂದಿನ. ಅಂದರೆ ಯಾವಾಗೋ ಒಂದಿನ ಸುಮ್ಮನೆ ಬೋರ್ ಆಗ್ತಾ ಇರುತ್ತೆ, ಆವಾಗ ಆಡೋಕ್ಕೇನು ಇಲ್ಲ ಅನ್ಕೊ. ಅದೇ ಆಡ್ಬೋದು, ನೀವೇ ಆಡೋಲ್ಲ, ಸುಮ್ಮನೆ ಇರ್ತೀವಿ. ಏನು ಆಡೋಕ್ಕೇನು ಇಲ್ಲ ಅನ್ಕೊತೀವಿ. ಆ್ಯಂಡ್ ನಮ್ಗೆ ಅಷ್ಟೊಂದು ಕೆಲಸ ಇರುತ್ತೆ ಅದು ಇದು ಅಂತ, ಎಲ್ಲ ಆಡೋಕ್ಕೆ ಟೈಮ್ ಸಿಗುತ್ತೆ ಅಂತ ಅಂದ್ಕೊಳ್ತೀವಿ. ಸಿಕ್ಕಿದ್ರೆ ರೆಸ್ಟ್ ತೊಗೊಳ್ಳೋಣ ಅಂತಲೇ ಇರ್ತೀವಿ. ಸೊ ಇದು ಆಟ ಸಾಮಾನು ಒಂದು. ನೆಕ್ಸ್ಟು ಆಟ ಸಾಮಾನೆಲ್ಲ ಆಗೋಯ್ತು. ಇವಾಗ ಮಮ್ಮಿಗೆ ಐಟಮು, ಕಿಚನ್ ಐಟಮ್, ನಿಂಬೆಹಣ್ಣು. ಅದು ನಿಂಬೆಹಣ್ಣು ಇಡೋದು. ನಿಂಬೆಹಣ್ಣು ಇಟ್ಟಿಗೆ ಖುಷಿ ಅಂದರೆ ಹಿಂಗೆ ಜ್ಯೂಸ್ ಬರುತ್ತೆ. ವಾಟರ್ ಇರುತ್ತೆ. ನೆಕ್ಸ್ಟು ಇದನ್ನು ತೊಗೊಂಡಿದ್ದೀವಿ. ಇದು ವಾಟರ್ ಮೆಲನ್ ಜ್ಯೂಸ್ ಮಾಡೋವಾಗ ನಮ್ಮ ಹತ್ರ ಇತ್ತು, ಅದು ಪ್ಲಾಸ್ಟಿಕ್ದು. ಅದೇನಂತ ಅಂದರೆ ಅದು ಇದೇ ಮಾಡೋಣ, ಅದು ತುಂಬ ಲೇಟ್ ತೊಗೊಂಡು. ದೀಕ್ಷಾ ಮೂಗ್ ಮಾಡೋಣ ವಯಸ್ಸಿನ, ಅದಕ್ಕೆ ಇದು ತೊಗೊಂಡಿದ್ದೀವಿ. ಇದರಲ್ಲಿ ಹಿಂಗೆ ಜ್ಯೂಸ್ ಹಾಕೋದು ಇಷ್ಟೇನಾಗುತ್ತೆ. ಅದೇ ಟೀದೆಲ್ಲ ಬರ್ತಲ್ಲ ಅದೇ ಥರ ದೊಡ್ಡದು ಅಷ್ಟೇ. ಇದರಲ್ಲಿ ಟೀ ಸೋಚೋದು ಅಂತ ಹೇಳ್ತಾರೆ, ಅದೇ ಥರ ದೊಡ್ಡದು ಅಂತ ಹೇಳಿ. ಚಾಯ್ ಅಂತ ಹಿಂಗೆ ಮಾಡಿ ಚಾಯ್ಲೇನೋ ಚಾಯ್ ಇಷ್ಟು ದೊಡ್ಡದ್ರಲ್ಲಿ. ಓಕೆ, ಟೀಕೆ ಬಸ್ 100 ರೂಪೀಸ್. ಆಲ್ಮೋಸ್ಟ್ ಜಾತ್ರೆಲೆಲ್ಲ 100 ರೂಪೀಸೇ ಇರುತ್ತೆ ಏನು ತೊಗೊಂಡ್ರು ಆ ಥರ. 220 ಓಕೆ. ನೆಕ್ಸ್ಟು ಅದೆಲ್ಲ ಮಮ್ಮಿದಾಗೋಯ್ತು. ಇವಾಗ ಆಕ್ಸೆಸರೀಸ್ ಆ್ಯಂಡ್ ನಮಗೂ ಹಾಕಾಗತ್ತು. ಫಸ್ಟ್ ಇದು ಬ್ರೇಸ್ಲೆಟ್, ಆ್ಯಕ್ಚುಲಿ ಕೈಗೆ ಹಾಕೊಳ್ಳೋದು ಈ ಥರ ನಾನು ಹಾಕ್ಕೊಂಡಿದ್ದೀನಿ. ಇದು ನಾನು ತೊಗೊಂಡಿದ್ದು. ನನಗೆ ಬ್ರೇಸ್ಲೆಟ್ಸ್ ಈ ನಡುವೆ ತೊಗೊಳ್ಬೇಕು ಅಂದ್ಕೊತಿದ್ದೆ, ಎಲ್ಲೂ ಸಿಗ್ತಿದ್ದಿಲ್ಲ. ಆ್ಯಂಡ್ ಇದು ಓಕೆ ಆಗಿದೆ, ನನಗೆ ಬೇಕಾಗಿದ್ದ ಥರ ಇಲ್ಲ, ಬಟ್ ಸ್ಟಿಲ್ ಇದು ಚೆನ್ನಾಗಿದೆ. ಆಮೇಲೆ ಇದು ಮಮ್ಮಿಗೆ ಸರ, ಮಮ್ಮಿ ತೊಗೊಂಡಿದ್ದು ಸರ. ಇದು ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಇದು ಕಾಣಿಸ್ತಲ್ಲ, ಕ್ಯೂಟಾಗಿ ಮಿನಿಮಲ್ ಆಗಿದೆ, ಜಾತ್ರೆ ಥರ ಇಲ್ಲ. ಜಾತ್ರೆ ದೀಕ್ಷೆ ಆಗಿದ್ರೆ ಜಾತ್ರೆ ಹಾಕೊಂತ ಇದು ಹಾಕಿದ್ದು. ಗಾಯಸ್ ಇದು ನೋಡಿ ಹತ್ರದಿಂದ ಹೆಂಗೆ ಕಾಣ್ತದೆ, ಈ ಥರ ಇದೆ. ಆ್ಯಂಡ್ ಸಿಂಪಲ್ಲಾಗಿ ಸುಮ್ಮನೆ ಇದು ಈ ಥರ ಜಾತ್ರೆಗೆಲ್ಲ ಪಲ್ಲಕ್ಕಿಗೆಲ್ಲ ಹೋಗೋಕ್ಕೆ ಗೋಲ್ಡ್ ಹಾಕ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ. ಸೊ ಈ ಬ್ರೇಸ್ಲೆಟ್ ನೋಡಿ ಆ ಥರ ಇದೆ, ಚೆನ್ನಾಗಿದೆ, ಹಾಕ್ಕೊಳ್ಬೋದು. ಇದು 30 ರೂಪೀಸ್ ಇದು. ಇನ್ನೊಂದು ಬ್ರೇಸ್ಲೆಟ್ ಆಯಿತು. ಇದು 100 ರೂಪೀಸ್ ಅನಿಸುತ್ತೆ ಅಲ್ವಾ? 50ನಾ? 50 ಅಷ್ಟೇ ಗಾಯ್ಸ್. ಇದು ನನಗೆ ಇಷ್ಟ ಆಯಿತು, ಒಂಥರ ಕ್ಯೂಟಾಗಿದೆ. ಆಮೇಲೆ ಇನ್ನೊಂದು ಬ್ರೇಸ್ಲೆಟ್ ಇದು. ಇದೊಂಥರ ಡಿಸೈನ್ ಇದು ನನಗೆ ಇಲ್ಲ, ನಿಂಗೆ ಆಗ್ತಿದೆ. ಇದೇನೋ ಚೆನ್ನಾಗಿಲ್ಲ, ಬಟ್ ಸ್ಟಿಲ್ ನಾನು ಓಕೆ. ಬ್ರೇಸ್ಲೆಟ್ ಬೇಕಲ್ಲ ಅಂದ್ಬಿಟ್ಟು ತೊಗೊಂಡೆ, 2 ತೊಗೊಂಡೆ ಬ್ರೇಸ್ಲೆಟು. ಇನ್ನೂ ಇತ್ತು, ಬಟ್ ಏನೋ ಅಷ್ಟು ಚೆನ್ನಾಗಿದ್ದಿಲ್ಲ ಎಲ್ಲ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಬ್ರೇಸ್ಲೆಟ್ ಅಂತ ಇರೋ, ಇದೊಂದು ಬ್ರೇಸ್ಲೆಟ್. ಹಂಗೆ ಹಾಕ್ಕೊಳ್ಳಬಾರ್ದು, ಗೊತ್ತು ಬಿಡು, ಪರವಾಗಿಲ್ಲ. See this, wait, this is disturbing it.
ಯಾಕೆ ಹೋಗ್ತಿರ್ತಾ ಇಲ್ಲ ಸಿ ಲೈಕ್ ದಿಸ್ ಚೆನ್ನಾಗಿದೆ ನಂದದು ನಂದಲ್ಲ ನಂದ ಅಂದ ತಗೋ ಅಕ್ಕಗೆ ಹಾಕೋ ಜಾತ್ರೆ ಮಾಡೋಣ ಅಕ್ಕನ ನಾನು ನೆಕ್ಸ್ಟ್ ತಲೆಗೆ ಹಾಕೊಳ್ಳೋದು ಕ್ಲಿಪ್ ಈ ಥರ ಹಿಂಗೆ ಹಾಕೊಳ್ಳೋದು ಯಾವುದದು ಇದಾ ಮಿಸ್ ಯೂನಿವರ್ಸ್ 2024 ನನಗೆ ಈ ಥರದೆಲ್ಲ ಇಷ್ಟ ಆಯಿತು ಕ್ಲಿಪ್ಸು ಎಲ್ಲರೂ ಹಾಕೋದು ನೋಡ್ತಾ ಇದ್ನಲ್ಲ ಆ್ಯಂಡ್ ನಾನು ಅನ್ಕೊಳ್ತಿದ್ದೆ ಆನ್ಲೈನಲ್ಲಿ ತರಿಸೋಣ ಅಂದ್ಬಿಟ್ಟು ಅಷ್ಟರಲ್ಲಿ ಜಾತ್ರೆಗೆ ಹೋಗಿದ್ವಲ್ಲ ಅಲ್ಲಿ ಸಿಕ್ತು ಇದು ಎಷ್ಟು 40ನಾ 30 ತಟ್ಟೆ ಅನ್ಸುತ್ತೆ ಆಮೇಲೆ ಇನ್ನೊಂದು ಈ ಥರ ಹಾಕೊಂಡ್ರೆ ಚೆನ್ನಾಗಿರಲ್ಲ ಕೂದಲು ಹಿಂಗೊಂದು ಸ್ವಲ್ಪ ಹಿಂಗೆ ಎತ್ತಾಕೊಂಡ್ರೆ ಚೆನ್ನಾಗಿರುತ್ತೆ ಇದೊಂದು ಈ ಥರದ್ದು ಇರೋ ಒಂದು ಸೆಕೆಂಡ್ ನಿನಗೆ ಹಾಕೋ ಅಲ್ಲ ಒಂದು ಸೆಕೆಂಡ್ ಇದು ಮಕ್ಕಳು ಥರ ಕಾಣಿಸ್ತಿದೆ ಇದೆಲ್ಲ ಹಾಕೊಂಡು 10 years old ಇದು ಥರ ಕಾಣಿಸ್ತಿಲ್ಲ ಸೊ ಇದು ಮತ್ತೆ ಇದು ಇವಾಗೆಲ್ಲ ಹಿಂಗೆ ಎತ್ತಿ ಹಿಂಗೆ ಹಾಕೊಂತಾರ ಬನಾನಾ ಕ್ಲಿಪ್ ಥರ ಇದೆಲ್ಲ ಇವಾಗ ಟ್ರೆಂಡಿಂಗಲ್ಲಿದೆ ಅಲ್ವಾ ಇದೇನು ಇನ್ನೊಂದು ಇದು ನಾರ್ಮಲ್ ಆಗಿದೆ ಬಟ್ ಇದು ಚೆನ್ನಾಗಿದೆ ಒಂಥರ ಮೆಟಲ್ ಆಗಿ ಇದು ಅಷ್ಟೇ ಚೆನ್ನಾಗಿದೆ ಸೊ ಅದಕ್ಕೆ ತೊಗೊಂಡೆ ಇದೆಲ್ಲ 20ನೋ 30ನೋ ಗೊತ್ತಿಲ್ಲ ಆಮೇಲೆ ಇರೋದು ಇದು ಸ್ಕಂಚೀಸ್ ತೋರಿಸೋಣ ಇನ್ನೊಂದೆಲ್ಲ ಬಿಸಾಕಿದಾಳೆ ಇವಳು ಅದು ಸೊ ಇದು ವೈಟ್ ಬ್ಯಾಗಲ್ಲಿ ಇರಬೇಕಿತ್ತು ಅಲ್ಲೇ ಸೊ ಇದೆರಡು ತೊಗೊಂಡ್ವಿ ಬೇರೆ ತೊಗೊಳೋಣ ಅಂತಿದ್ವಿ ಬಟ್ ಕಲರ್ಸ್ ಏನು ಅಷ್ಟು ಚೆನ್ನಾಗಿಲ್ಲ ಆ್ಯಂಡ್ ಇದು ನಂಗೆ ಅಷ್ಟು ಇಷ್ಟ ಆಗಿಲ್ಲ ಕ್ವಾಲಿಟಿದು ಅದಕ್ಕೆ ಇದೆರಡು ಬ್ಲ್ಯಾಕ್ ಒಂದು ವೈಟ್ ಒಂದು ಬ್ಲ್ಯಾಕ್ ಏನಷ್ಟು ಚೆನ್ನಾಗಿ ಕಾಣ್ತಿಲ್ಲ ಕೂದಲು ಹಾಕ್ಕೊಂಡ್ರೆ ಬೇರೆ ಕಲರ್ ಇದ್ರೆ ಚೆನ್ನಾಗಿ ವೈಟ್ ಚೆನ್ನಾಗಿ ಕಾಣ್ತಿದೆ ಬ್ಲ್ಯಾಕ್ ಒಂಥರ ಏನೋ ಬಟ್ಟೆ ಹಾಕ್ಕೊಂಡಂಗಿತ್ತು ನಾನು ಹಾಕ್ಕೊಂಡಿದ್ದೆ ಸೊ ಇದು 20 ಅನಿಸುತ್ತೆ ಆಮೇಲೆ ಈ ಥರ ಕ್ಲಿಪ್ಸ್ ತೊಗೊಂಡಿದ್ದೀವಿ ಮಮ್ಮಿ ಇದು ತೊಗೊಂಡ್ರು ಆ್ಯಂಡ್ ನಾನು ಇದು ತೊಗೊಂಡೆ ಇದು ಪರ್ಲ್ದು ಎಲ್ಲರೂ ಪರ್ಲ್ ಹಾಕ್ಕೊತಿದ್ರಲ್ಲ ಅಂದ್ಬಿಟ್ಟು ನಾನು ತೊಗೊಂಡೆ ದೀಕ್ಷಾಗೆ ಇವಾಗೆಲ್ಲ ಕ್ಲಿಪ್ಸ್ ಹಾಕೋಣ ಯಾರು ಹಾಕ್ಕೊಳ್ಳೋಲ್ಲ ಅನ್ಸುತ್ತೆ ನನ್ಗೆ ಯಾಕೆ ಹಿಂಗೆ ಮಾಡ್ತಿದ್ದ ನೀನು ತಮ್ಮನೇಲಿ ಚೆನ್ನಾಗಿರ್ತಿರು ಮೈ ಗಾಡ್ ಸ್ಟಾಪ್ ಇಟ್ ಯು ಅದನ್ನು ಹಾಕೊಂಡ್ಬಿಟ್ಟು ಲುಕಟರ್ ಅದು ಕ್ರೀಮ್ ಯಾವುದೋ ಇದು ಇಟ್ಕೊ ಗೈಸ್ ಇವಾಗ ಒಂದು ಸ್ವಲ್ಪ ಹೊತ್ತು ಇರಿ ತಮ್ಮನೇಲಿ ವೀಡಿಯೋ ತೆಕ್ಕೊಳ್ತೀನಿ ಫೋಟೋ ತೆಕ್ಕೊಳ್ತೀವಿ ಇದು ಆಟ ಸಾಮಾನು ಬಬಲ್ಸ್ ಬಬಲ್ಸ್ ಇಟ್ಕೊಂತೀನಿ ಇದು ಇಟ್ಕೊಂಡ್ರೆ ಕಾಮಿಡಿ ಆಗಿರುತ್ತೆ ತಲೆ ಇಟ್ಕೊಂಡು ನಾನು ಮಾತ್ರ ಹಿಂಗೆ ಸರಿ ಮಾಡಿ ಓಕೆ ಓಕೆ ಬಾ 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 ಓಕೆ ಓಕೆ ಬನ್ನಿ ಸಾಕು ಸೊ ರಿಮೂವ್ ದಿಸ್ ಥಿಂಗ್ ಫಸ್ಟ್ ಮೆತ್ತಗೆ ಕಣೆ ಆಮೇಲೆ ಇದನ್ನು ತೊಗೊಂಡಿದ್ದೀವಿ ಟಿಕ್ ಪಿನ್ ನಮ್ಗೆ ಬೇಕಿತ್ತು ಅಂದ್ಬಿಟ್ಟು ಎಲ್ಲ ತಂದು ಆಮೇಲೆ ಸ್ವಲ್ಪ ಚಿಕ್ಕದು ತೊಗೊಬೇಕಿತ್ತು ನಾನು ತೊಗೊಳ್ಳೋವಾಗ ನೋಡಲೇ ಇಲ್ಲ ಮಮ್ಮಿ ಯಾವ ಸೈಜ್ ತೊಗೊಳ್ತವ್ರೆ ಅಂತ ಇದೇದ ಒಂದು ಸೈಜ್ ಸ್ವಲ್ಪ ದೊಡ್ಡದು ಆಯ್ತು ಅನ್ಸುತ್ತೆ ಏನು ರುಚಿ ಆಗ್ತದೆ ನೋಡಿ ಮಿನಿ ವರ್ಸಸ್ ಜೇಂಟ್ ನಾನು ಇದು ಹಾಕೊಳ್ಳೋದು ಇದು ತೊಗೊಂಡವ್ರು ಓಕೆ ಒಂದೇ ಕ್ಲಿಪ್ ಹಾಕೊಂಡ್ರೆ ಆಮೇಲೆ ವಾಲೆ ತೊಗೊಂಡಿದ್ದೀವಿ ನಾವು ವಾಲೆ ಅಲ್ಲಿ ಹಲೋ ಕಿಟಿ ಎಲ್ಲ ಇದೆ ಎಕ್ಕಡ ನಾನೇನೋ ಈ ಥರದೈತೆ ಅಂದ್ಕೊಂಡು ಏನು ಹಿಂಗೆ ಆಡ್ತೈತೆ ಇದು ಸರಿಯಾಗಿ ನಿಲ್ಲಿಸು ಹಿಂಗೆ ಸೊ ಆಮೇಲೆ ಗೈಸ್ ಈ 4 ವಾಲೆ ತೊಗೊಂಡಿದ್ದೀವಿ ನಾವು ಆ್ಯಕ್ಚುಲಿ ನಡುವೆ ಏನು ರೆಡಿಯೇ ಆಗಲ್ಲ ಫಸ್ಟ್ ಆಫ್ ಆಲ್ ಸುಮ್ಮನೆ ತೊಗೊಂತೀವಿ ಎಲ್ಲೂ ಹೋಗೋದು ಇಲ್ಲ ಎಲ್ಲಾದ್ರೂ ಹೋಗಿದ್ರು ನಾವು ಗೈಸ್ ದಿಸ್ ಇಸ್ 80 ಹೆಂಗಿದ್ರು ಹಂಗೆ ದಿಸ್ ಇಸ್ ಹೋಗ್ಬಿಡ್ತೀವಿ 90 ದಿಸ್ ಇಸ್ 30 ಅನ್ಸುತ್ತೆ ಆ್ಯಂಡ್ ದಿಸ್ ಇಸ್ 130 ಇದು ಆ್ಯಕ್ಚುಲಿ ಜಾಸ್ತಿ ಬಾರ್ಗೇನ್ ಮಾಡಿ ತೊಗೊಂಡ್ವಿ ಸ್ವಲ್ಪ ಆಮೇಲೆ ನೀನು ಬರ್ಗೆ ಹ್ಞೂ ಮತ್ತೆ ಆ್ಯಕ್ಚುಲಿ ನಾವು ಏನು ರೆಡಿನೇ ಆಗಲ್ಲ ಈ ನಡುವೆ ಬಟ್ ಸ್ಟಿಲ್ ಎಲ್ಲರೂ ಹಬ್ಬಗೆ ಎಲ್ಲ ಬೇಕಾಗುತ್ತೆ ಸೊ ಆಮೇಲೆ ವಾಲೆ ತೊಗೊಂಡಿದ್ದೀವಿ ರೆಡ್ ಆ್ಯಂಡ್ ಗ್ರೀನ್ ವಾಲೆ ತೊಗೊಂಡಿದ್ದೀವಿ ರೆಡ್ ಆ್ಯಂಡ್ ಗ್ರೀನ್ ಅಂತ ಏನು ಮಮ್ಮಿ ಮಾಡ್ತಿದ್ಯಾ ಏನೋ ಬಳೆ ಗೈಸ್ ಸಾಕಷ್ಟಿದೆ ಅನ್ನಕ್ಕಿಟ್ಟೆ ಬಳೆ ತರಕಾರಿ ಏನೋ ಕಟ್ ಮಾಡ್ತಿದ್ಯಾ ಗ್ಲಾಸ್ದು ರೆಡ್ ಆ್ಯಂಡ್ ಗ್ರೀನ್
ತುಂಬ ಆ್ಯಂಡ್ ಇದು ತುಂಬ ಇಷ್ಟ ಆಯ್ತು ನನಗೆ ನೋಡಿ ಹತ್ರದಿಂದ. ನನಗೆ ಇದು ಇಷ್ಟ ಆಯ್ತು. ಇದಕ್ಕೋಸ್ಕರ ನಾನು ಇವಾಗ ಒಂದು ಏನಾದರೂ ತೊಗೊಳ್ಬೇಕು. ಬಟ್ಟೆ ಇಲ್ಲ, ಸೀರೆ ನನಗೆ ಇದು ಇಷ್ಟ, ಬ್ಲೂ ಕಲರ್. ನನಗೆ ಇದು ಇಷ್ಟ ಆಯಿತು. ಸೊ ದೀಕ್ಷಾಗೆ ಇದು ಇಷ್ಟ ಆಯ್ತು ಅಂತ. ಇದು ಕಾಮನ್ ಎಲ್ಲದಕ್ಕೂ ಹಾಕ್ಕೊಳ್ಳಿ. ಮಮ್ಮಿ ನಿಂಗೆ ಯಾವ್ದು ಇಷ್ಟ ಆಯಿತು? ಮಮ್ಮಿಗೂ ಇದೆ ಬ್ಲೂ ಇಷ್ಟ ಆಯಿತು. ನನಗೂ ಇದು ಇಷ್ಟ ಆಯಿತು. ನನಗೆ ಇದು ತುಂಬ ಇಷ್ಟ ಆಯಿತು. ಇವೆರಡು ನನಗೆ ತುಂಬ ಇಷ್ಟ ಆಯಿತು. ಇರೋದಕ್ಕೆ ಹತ್ರದಿಂದ ಇಷ್ಟು ನನಗೆ ತುಂಬ ಇಷ್ಟ. ಸೊ ಇಷ್ಟು 4 ಸರಾನು ಇತ್ತು ಆ್ಯಕ್ಚುಲಿ, ನಾನು ಮರ್ತೋಗ್ಬಿಟ್ಟೆ ತೊಗೊಳ್ಳೋದು. ನೆಕ್ಸ್ಟ್ ಹಲ್ಸೂರು ಪಲ್ಲಕ್ಕಿ. ಮಮ್ಮಿ ಕೋಡೆಯಲ್ಲಿ ಪಲ್ಲಕ್ಕಿನೂ ಇದೆ ಅಂತೆ ಮಮ್ಮಿ. ಹೌದಾ? ಗೊತ್ತೇ ಅಲ್ವಾ ನಿನಗೆ? ಎಲ್ಲಿ? ನನಗೆ ಗೊತ್ತಿತ್ತು ಬಟ್ ಮರ್ತೋಗ್ಬಿಟ್ಟಿದೆ. ಎಲ್ಲ ಆಗೋಯ್ತು ಅನ್ಕೊಂಡಿದ್ದೀನಿ ನಾನು. ಹಲ್ಸೂರು ಒಂದೇ ಇರೋದು ಅಂತ. 29th ನವನಾನು ಕಮೆಂಟ್ ಹಾಕಿದ್ರು, ಆಮೇಲೆ ಬೇರೆ ಯಾರೋ ಕಮೆಂಟ್ ಹಾಕಿದ್ರು. 29th 30 ಕೋಡಳ್ಳಿದಂದ್ರೆ ಎಲ್ಲಿ ಮಾಡ್ತಾರೆ? ಒಳಗಡೆ ಮಾಡ್ತಾರೇನೋ. ಇದು ಈ ಕಡೆ ಇತ್ತಲ್ಲ ಧೂಪ್ನಲ್ಲಿ, ಕೋಡಿಯಲ್ಲಿ ಆ ಕಡೆ ಅನ್ಸುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಸೊ ಬಳೆ ಬಂದು ಎಲ್ಲ ಕಾಮನ್ ಆಗಿ ಎಲ್ಲದಕ್ಕೂ ಹಾಕ್ಕೊಳ್ಬೋದು ತೊಗೊಂಡು. ಆ್ಯಕ್ಚುಲಿ ಇದು ಈ ಎರಡಕ್ಕೆ 100 ರೂಪೀಸ್ ಅಂತೆ. ಜಾಸ್ತಿನ ಕಡಿಮೆನಾ ಅಂತ ಕಮೆಂಟ್ ಮಾಡಿ ಗಾಯ್ಸ್. ನನಗೆ ಜಾಸ್ತಿ ಅಂತ ಅನಿಸ್ತಾ ಇದೆ. ಈ ಪಲ್ಲಕ್ಕಿಗಳು ಎಲ್ಲ ಹೋಗ್ಬಿಟ್ರೆ ಏನು ಗೊತ್ತಾ, ಜಾಸ್ತಿ ಪ್ರೈಸೇ ಹೇಳ್ತಾರೆ ಅವರು. ಕಡಿಮೆ ಇರುತ್ತೆ ಅಂದ್ಕೊತೀವಿ, ಆದರೆ ಇಲ್ಲ, ಅವ್ರು ಜಾಸ್ತಿ ಪ್ರೈಸ್ ಹೇಳ್ತಾರೆ. ಇದೆಲ್ಲ ಓಕೆ 100 ರೂಪೀಸು. ಈ ಆ್ಯಕ್ಸಸರೀಸ್ ಎಲ್ಲ ಅಷ್ಟೇ ಗಾಯ್ಸ್, ಜಾಸ್ತಿ ಹೇಳ್ತಾರೆ. ಸೊ ಇಷ್ಟೇ. ಅಲ್ಲಿ ಸ್ವಲ್ಪ ಲಕ್ಕಲ್ಲೂ ಮಾಡ್ತೀವಿ, ಅದನ್ನು ಮಾಡಿಬಿಟ್ಟು ವಿಡಿಯೋ ಹಾಕ್ತೀವಿ. ಸೊ ಇಷ್ಟೇ ಗಾಯ್ಸ್. ಇಷ್ಟೇ ಸೊ ನಿಮಗೆ ನಾವು ಇಷ್ಟು ತೊಗೊಂಡಿದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟು ಅದೇ ಬೇರೆ ವಿಡಿಯೋ ಮಾಡ್ತೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, comment and subscribe. Keep waiting till our next vlog. Bye.